ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿರುವಂತಹ, ಅದೇ ರೀತಿ ತುಂಬ ಸುಲಭವಾಗಿ ಮಾಡಬಹುದಾದಂತಹ ಒಂದು ಟೊಮೆಟೊ ರಸಮ್ ರೆಸಿಪಿಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ನೋಡ್ತಿದ್ದಂಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ನನಗೆ ಸಪೋರ್ಟ್ ಮಾಡಿ. ನೋಡಿ, ಈ ಟೊಮೆಟೊ ರಸಮ್ ಮಾಡಲಿಕ್ಕೋಸ್ಕರ ಚೆನ್ನಾಗಿ ಹಣ್ಣಾಗಿರುವ 4 ಟೊಮೆಟೊ ಹಣ್ಣನ್ನು ತಗೊಂಡಿದ್ದೀನಿ. ಟೊಮೆಟೊ ಹಣ್ಣನ್ನು ಇದೇ ರೀತಿ ಕಟ್ಸ್ ಹಾಕಿ ಇಡೋಣ. ಇನ್ನು ಇದನ್ನು ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ಜಾಸ್ತಿ ನೀರು ಹಾಕಿ ಈ ಟೊಮೆಟೊ ಹಣ್ಣನ್ನು ಫಸ್ಟಿಗೆ ನಾವು ಬೇಯಿಸಬೇಕು. ಅದಕ್ಕೋಸ್ಕರ ನಾನು ಇದೇ ರೀತಿ ಒಂದು ಪಾತ್ರೆ ತಗೊಂಡು ಈ ಕಟ್ಸ್ ಹಾಕಿರುವಂತಹ ಟೊಮೆಟೊ ಹಣ್ಣನ್ನೆಲ್ಲ ಪಾತ್ರೆಗೆ ಹಾಕಿದ್ದೀನಿ. ಇದಕ್ಕೇನು 1ರಿಂದ 1.5 ಕಪ್ಪಷ್ಟು ನೀರು ಹಾಕಬೇಕು. ಒಟ್ಟಿನಲ್ಲಿ ನಮ್ಮದು ಆ ಟೊಮೆಟೊ ಹಣ್ಣು ನೀರಲ್ಲಿ ಮುಳುಗಿ ಇರಬೇಕು. ನಾನಿವಾಗ 1.5 ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ. ಇದಕ್ಕೆ ನೋಡಿ, ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸಹ ಹಾಕಿ ಸ್ಟವ್ ಮೇಲೆ ಇಟ್ಟು ಇದನ್ನು ನಾವು ಒಂದು 5ರಿಂದ 6 ನಿಮಿಷ ಬೇಯಿಸಬೇಕು. ಇದನ್ನಿವಾಗ ಮುಚ್ಚಿ ಬೇಯಲಿಕ್ಕೆ ಬಿಡೋಣ. ಈ ಟೊಮೆಟೊ ಹಣ್ಣು ಬೇಯುವ ಟೈಮಲ್ಲಿ ನಮಗೆ ಒಳ್ಳೆ ಒಂದು ರಸಮ್ ಪುಡಿಯನ್ನು ತಯಾರು ಮಾಡೋಣ. ಅದಕ್ಕೋಸ್ಕರ ಒಂದು ಪಾನಿಗೆ 1 ಚಮಚ ಕೊತ್ತಂಬರಿ ಕಾಳನ್ನು ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಮೆಂತೆಕಾಳು ಜಾಸ್ತಿ ಬೇಡ, ಒಂದು ಸ್ವಲ್ಪ ಸಾಕು. ಇನ್ನು ಅರ್ಧ ಚಮಚ ಕರಿಮೆಣಸು ಪೆಪ್ಪರನ್ನು ತಗೊಂಡಿದ್ದೀನಿ. ಇದರೊಟ್ಟಿಗೆ ಒಂದು ಅರ್ಧ ಚಮಚ ಜೀರಿಗೆಯನ್ನು ಸಹ ತಗೊಂಡಿದ್ದೀನಿ. ಇದನ್ನೆಲ್ಲ ನಾವಿವಾಗ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕದು ಕಪ್ಪಾಗಬಾರ್ದು, ಲೈಟಾಗಿ ಇದೇ ರೀತಿ ಡ್ರೈ ರೋಸ್ಟ್ ಮಾಡಿದರೆ ಸಾಕು. ರೋಸ್ಟ್ ಮಾಡಿದ ಈ ಇಂಗ್ರೀಡಿಯೆಂಟ್ಸನ್ನೆಲ್ಲ ನಮಗೆ ಒಂದು ಕುಟ್ಟುವ ಕಲ್ಲಿಗೆ ಹಾಕಿ ಚೆನ್ನಾಗಿ ಪುಡಿ ಮಾಡೋಣ. ಮಿಕ್ಸಿ ಜಾರಿಗೆ ಹಾಕಿ ನಮಗೆ ಪುಡಿ ಮಾಡ್ಬೋದು, ಆದರೆ ಇದೇ ರೀತಿ ಕಲ್ಲಲ್ಲಿ ನಾವು ಕುಟ್ಟಿ ಪುಡಿ ಮಾಡಿದ್ರೇ ನಮಗೆ ಒಳ್ಳೆ ಟೇಸ್ಟ್ ಬರೋದು ರಸಮ್ಗೆ. ನೋಡಿ, ಇವಾಗ ನಾನು ಇದನ್ನೆಲ್ಲ ಚೆನ್ನಾಗಿ ಪುಡಿ ಮಾಡಿದ್ದೀನಿ. ಇದನ್ನು ತೆಗೆದು ಬೇರೆ ಒಂದು ಪಾತ್ರೆಗೆ ಹಾಕಿ ಒಂದು ಸೈಡಿಗೆ ಇಡೋಣ. ಇನ್ನು ಇದೇ ಕಲ್ಲಿಗೆ ಒಂದು 5-6 ಎಸಳು ಬೆಳ್ಳುಳ್ಳಿಯನ್ನು ಸಹ ನಾವು ಜಜ್ಜಿ ತೆಗೆದಿಡೋಣ. ನಿಮಗೆ ಬೇಕಂದರೆ ಸ್ವಲ್ಪ ಶುಂಠಿ ಸಹ ಇದ್ರ ಜೊತೆ ಹಾಕ್ಬೋದು, ಆದರೆ ನಾವು ರಸಮ್ಗೆ ಜಾಸ್ತಿ ಶುಂಠಿ ಹಾಕೋದಿಲ್ಲ, ಬೆಳ್ಳುಳ್ಳಿಯನ್ನು ಮಾತ್ರ ಇದೇ ರೀತಿ ಜಜ್ಜಿ ತೆಗೀತಾ ಇದ್ದೀನಿ. ಬೇಕಂದರೆ ಸ್ವಲ್ಪ ಶುಂಠಿಯನ್ನು ಸಹ ನಿಮಗೆ ಹಾಕ್ಬೋದು. ನೋಡಿ, ಜಜ್ಜಿದ ಬೆಳ್ಳುಳ್ಳಿಯನ್ನು ಸಹ ತೆಗೆದು ಒಂದು ಪಾತ್ರೆಗೆ ಹಾಕಿ ಸೈಡಿಗೆ ಇಡೋಣ. ಇಲ್ಲಿ ನಮ್ಮದು ಟೊಮೆಟೊ ಹಣ್ಣೆಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ನೋಡಿ, ಚೆನ್ನಾಗಿ ಕುದಿ ಬರ್ತಾ ಇದೆ. ಟೊಮೆಟೊ ಹಣ್ಣು ಬೇಯಲಿಕ್ಕೆ ಜಾಸ್ತಿ ಹೊತ್ತು ಬೇಡ. ನೋಡಿ, ಬೆಂದು ಅದರ ಸಿಪ್ಪೆ ಎಲ್ಲ ಇದೇ ರೀತಿ ಬಿಟ್ಟಿದೆ. ಇನ್ನಿದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಡೋಣ. ಟೊಮೆಟೊ ಹಣ್ಣೆಲ್ಲ ಸ್ವಲ್ಪ ತಣ್ಣಗಾದ ಮೇಲೆ ನೋಡಿ, ಅದರ ಸಿಪ್ಪೆನೆಲ್ಲ ತೆಗಿಬೇಕು ನಾವು. ಅದಕ್ಕೋಸ್ಕರ ನಾವು ಫಸ್ಟಿಗೆ ಕಟ್ ಹಾಕಿ ಇಟ್ಟಿದ್ದು. ಆ ಥರ ಕಟ್ ಹಾಕಿಟ್ರೆ ಇದರ ಸಿಪ್ಪೆ ಬಿಡಿಸಲಿಕ್ಕೆ ನಮಗೆ ಈಸಿ ಆಗುತ್ತೆ. ಆಮೇಲೆ ಸಿಪ್ಪೆ ಇಲ್ಲದೆ ಆ ಟೊಮೆಟೊ ಹಣ್ಣನ್ನು ತೆಗೆದು ಬೇರೆ ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ನೋಡಿ, ಇನ್ನು ಈ ಟೊಮೆಟೊ ಹಣ್ಣನ್ನು ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಆಗ ಕೈಯಲ್ಲಿ ಚೆನ್ನಾಗಿ ತಣ್ಣಗಾದರೆ ನಮಗೆ ಕೈಯಲ್ಲೇ ಇದನ್ನು ಸ್ಮ್ಯಾಶ್ ಮಾಡ್ಬೋದು. ಇಲ್ಲಾಂದರೆ ಇದೇ ರೀತಿ ಈ ಟೊಮೆಟೊ ಹಣ್ಣನ್ನೆಲ್ಲ ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಒಳ್ಳೆ ಗೊಜ್ಜು ಥರ ಆಗಬೇಕು, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ಅದರಲ್ಲಿ ಸ್ವಲ್ಪ ಸಿಪ್ಪೆಯಲ್ಲಿದ್ದರೆ ಅದನ್ನೆಲ್ಲ ತೆಗಿತಾ ಇದ್ದೀನಿ. ತೆಗೆದು ಇದೇ ರೀತಿ ಒಳ್ಳೆ ಫೈನಾಗಿ ಇದನ್ನು ಇದೇ ರೀತಿ ಸ್ಮ್ಯಾಶ್ ಮಾಡಬೇಕು. ಮಾಡಿ ಇನ್ನು ಇದಕ್ಕೆ ನಾವು ನೀರನ್ನು ಸೇರಿಸಬೇಕು. ಎಷ್ಟು ಬೇಕು ನೀರನ್ನು ಅಷ್ಟು ಫಸ್ಟಿಗೆ ನಾವು ಸೇರಿಸ್ಕೋಬೇಕು. ಒಂದು ಸರ್ತಿ ಇದನ್ನು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿ ನಾವು ಟೊಮೆಟೊ ಹಣ್ಣನ್ನು ಬೇಯಿಸಿದ್ದೀವಲ್ಲ ಆ ನೀರನ್ನು ಇದಕ್ಕೆ ಸೇರಿಸ್ಕೋಬೇಕು. ಇನ್ನು ಹುಣಸೆ ಹಣ್ಣು ಅದರಲ್ಲಿ ಇರುತ್ತೆ. ನೋಡಿ, ಹುಣಸೆ ಹಣ್ಣು ಸಹ ಚೆನ್ನಾಗಿ ಬೆಂದು ಈ ನೀರಿಗೆ ಸ್ವಲ್ಪ ಹುಳಿ ಇರುತ್ತೆ, ಆದರೂ ಸಹ ಹುಣಸೆ ಹಣ್ಣು ಸ್ವಲ್ಪ ಇರುತ್ತೆ ಪಾತ್ರೆಯಲ್ಲಿ. ಅದಕ್ಕೇ ನಾವು ಸ್ವಲ್ಪ ನೀರನ್ನು ಹಾಕಿ ಕೈಯಲ್ಲಿ ಇದೇ ರೀತಿ ಆ ಹುಣಸೆ ಹಣ್ಣನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಈ ನೀರನ್ನು ಸಹ ನಮಗೆ ರಸಮಿಗೆ ಸೇರಿಸೋಣ. ಸೇರಿಸಿ ನಾವು ಇವಾಗಲೇ ಎಷ್ಟು ಬೇಕೋ ನಮಗೆ ರಸಮ್ಗೆ ಅಷ್ಟು ನೀರನ್ನು ಹಾಕಬೇಕು. ಟೋಟಲ್ ನಾನು 1.5 ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ. ಜಾಸ್ತಿ ನೀರು ಆದರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಅದಕ್ಕೆ ಫಸ್ಟಿಗೆ ನಾವು ನೀರನ್ನೆಲ್ಲ ಸೇರಿಸಿ ಆಮೇಲೆ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಕೊಡೋದು. ನಾನಿವಾಗ ನೀರೆಲ್ಲ ಸೇರಿಸಿದಾಯಿತು. ಇನ್ನು ಸ್ವಲ್ಪ ನೀರನ್ನು ಸಹ ಸೇರಿಸ್ತಾ ಇದ್ದೀನಿ. ಸಾಕು, ಇಷ್ಟು ನೀರು ಹಾಕಿ ಚೆನ್ನಾಗಿ ಇದನ್ನು ಒಂದು ಸರ್ತಿ ಮಿಕ್ಸ್ ಮಾಡಿ ಇನ್ನು ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ನೋಡಿ, ನಾನಿವಾಗ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸಿದ್ದೀನಿ. ಇನ್ನು ಸ್ವಲ್ಪ ಅರಶಿನ ಹುಡಿ, ಒಂದು 1/4 ಚಮಚದಷ್ಟು ಅರಶಿನ ಹುಡಿಯನ್ನು ಸಹ ಹಾಕಿದ್ದೀನಿ. ಇನ್ನು ನಾವು ಪುಡಿ ಮಾಡಿಟ್ಟಿರುವಂತಹ ರಸಮ್ ಪುಡಿ ಇದೆಯಲ್ಲ ಅದನ್ನು ಸಹ ಇದಕ್ಕೆ ಸೇರಿಸಬೇಕು. ಸ್ವಲ್ಪ
ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ನಿಮಗೆ ಬೇಕಂದರೆ ಇವಾಗ ಸ್ವಲ್ಪ ಬೆಲ್ಲವನ್ನು ಸಹ ಇದಕ್ಕೆ ಸೇರಿಸಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ. ಆದರೆ ನಮ್ಮ ಯಜಮಾನರಿಗೆ ಬೆಲ್ಲ ಸೇರಿಸಿದರೆ ಇಷ್ಟ ಆಗೋದಿಲ್ಲ, ಅದಕ್ಕೆ ನಾನು ಸೇರಿಸಿಲ್ಲ. ಉಪ್ಪೆಲ್ಲ ಟೇಸ್ಟ್ ಮಾಡಿ ಆದಮೇಲೆ ಇನ್ನು ಬೇರೆ ಒಂದು ಪಾತ್ರೆ ಬಿಸಿ ಆಗಲಿಕ್ಕೆ ಇಟ್ಟು, ಪಾತ್ರೆ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ 2 ಚಮಚ ಎಣ್ಣೆಯನ್ನು ಹಾಕಿದ್ದೀನಿ. ಇನ್ನು ಇದಕ್ಕೆ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕಬೇಕು. ಸಾಸಿವೆ ಮತ್ತು ಜೀರಿಗೆ ಚೆನ್ನಾಗಿ ಹೊಡಿಬೇಕು. ಇನ್ನಿದಕ್ಕೆ ಫ್ರೆಶ್ ಆಗಿರುವಂತಹ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಬೇಕು. ಮತ್ತು 1 ಒಣಮೆಣಸಿನಕಾಯಿ, 2 ಹಸಿಮೆಣಸಿನಕಾಯಿ ಮತ್ತು ನಾವು ಜಜ್ಜಿ ಇಟ್ಟಿರುವಂತಹ ಬೆಳ್ಳುಳ್ಳಿಯನ್ನು ಸಹ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಒಂದು ಸರ್ತಿ ಫ್ರೈ ಮಾಡಬೇಕು. ಒಳ್ಳೆ ಸ್ಮೆಲ್ ಬರುತ್ತಲ್ಲ, ಆವಾಗ ನಾವು ಸ್ವಲ್ಪ ಹಿಂಗು ಹಾಕಬೇಕು. ನಾನು ಸ್ವಲ್ಪ ಹಿಂಗಿನ ಪುಡಿ ಹಾಕಿದ್ದು. ಇದೆಲ್ಲ ಫ್ರೈ ಆಗ್ತಾ ಇದೆ, ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಬೆಳ್ಳುಳ್ಳಿ ಮತ್ತು ಹಿಂಗಿದ್ದೆಲ್ಲ ಒಳ್ಳೆ ಸ್ಮೆಲ್ ಬರುತ್ತೆ ನೋಡಿ. ಆವಾಗ ನಾವು ರೆಡಿ ಮಾಡಿಟ್ಟಿರುವಂತಹ ಆ ರಸಮನ್ನು ಇದಕ್ಕೆ ಸೇರಿಸಬೇಕು. ಸೇರಿಸಿ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದೀಲಿಕ್ಕೆ ಬಿಡಬೇಕು. ಒಳ್ಳೆ ಕುದಿ ಬರಬೇಕು. ಒಳ್ಳೆ ಕುದಿ ಬಂದ ಮೇಲೆ ನಾವು ಇದಕ್ಕೆ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಬೇಕು. ನೋಡಿ, ಇವಾಗ ನಮ್ಮ ರಸಮಲ್ಲಿ ಒಳ್ಳೆ ಕುದಿ ಬರ್ತಾ ಇದೆ. ಇನ್ನಿದಕ್ಕೆ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪು ರಸಮ್ಗೆ ಯಾವಾಗಲೂ ಫ್ರೆಶ್ ಆಗಿರೋದು ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದೇ ರೀತಿ ಮಿಕ್ಸ್ ಮಾಡಿದರೆ ಆಯಿತು, ನಮ್ಮದು ಸೂಪರ್ ಆಗಿರುವ ರಸಮಿಲ್ಲಿ ರೆಡಿ ಆಯಿತು. ಈ ರಸಮನ್ನು ನಮಗೆ ಅನ್ನದ ಜೊತೆ ಬರೀ ಕುಡೀಲಿಕ್ಕೆ ಸಹ ಸೂಪರ್ ಆಗುತ್ತೆ. ಒಂದು ಸಾರಿ ಆದರೂ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್